ತಾವೇ ನೋಡ್ತಾ ಇದ್ದೀರಿ, ಎಲ್ಲ ಕಾರ್ಯಕರ್ತರ ಸಭೆಗಳನ್ನು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ನಾವು ಈಗಾಗಲೇ ಹಮ್ಮಿಕೊಂಡಿದ್ದೇವೆ. ನಮ್ಮೆಲ್ಲ ಮುಖಂಡರುಗಳು, ಮಾಜಿ ಸಚಿವರು, ಮಾಜಿ ಶಾಸಕರು, ಹಾಲಿ ಶಾಸಕರುಗಳು, ನಮ್ಮ ಜಿಲ್ಲಾಧ್ಯಕ್ಷರುಗಳು ಅವರವರ ಕಾರ್ಯಕ್ಷೇತ್ರದಲ್ಲಿ, ಕಾರ್ಯವ್ಯಾಪ್ತಿಯಲ್ಲಿ ಎಲ್ಲ ಪಕ್ಷದ ಮುಖಂಡರುಗಳ ಜೊತೆ ಸಂಘಟನಾ ಸಭೆಗಳು, ಪೂರ್ವಭಾವಿ ಸಭೆಗಳು ಇದನ್ನೆಲ್ಲ ಕೂಡ ನಾವು ಮಾಡಿ ಸರ್ವಸನ್ನದ್ಧರಾಗಿ ಆಗ್ತಾಯಿದ್ದೀವಿ. ಚುನಾವಣೆಯನ್ನು ಎದುರಿಸಲಿಕ್ಕೆ ಪಕ್ಷ ಯಾರಿಗೆ ಉಮೇದುವಾರಿಕೆಯನ್ನು ಮಾಡಲಿ ಅವ್ರ ಪರವಾಗಿ ನಾವು ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ಳಿಕ್ಕೆ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ನನಗೇನು ಟಿಕೆಟ್ ಗೊಂದಲ ಇದೆ ಅಂತ ಅನಿಸೋದಿಲ್ಲ. ಹೈಕಮಾಂಡ್ ಇವತ್ತು ಎಲ್ಲವನ್ನು ಕೂಡ ತುಲನೆಯನ್ನು ಮಾಡಿ ಯಾರಿಗೆ ಅಭ್ಯರ್ಥಿ ಈ ಕ್ಷಣದಲ್ಲಿ ಕೊಟ್ಟರೆ ಒಳ್ಳೆಯದು ಪಕ್ಷಕ್ಕೆ, ಈ 3 ಜಿಲ್ಲೆಗಳಿಗೆ, ಮುಂದಿನ ಭವಿಷ್ಯಕ್ಕೆ ಅಂತೇಳಿ ಅವರೆಲ್ಲವನ್ನು ಕೂಡ ತುಲನೆಯನ್ನು ಮಾಡಿ ನಿರ್ಧರಿಸಿ ಪ್ರಕಟವನ್ನು ಮಾಡ್ತಾರೆ. ಯಾರಿಗೇ ಕೊಟ್ಟರೂ ಕೂಡ ನಾನು ಈಗಾಗಲೇ ಹೇಳಿದ್ದೇನೆ, ನಾವೆಲ್ಲರೂ ಕೂಡ ಒಂದೇ. ಭಾರತೀಯ ಜನತಾ ಪಕ್ಷ, JDSನ ಎಲ್ಲ ಕಾರ್ಯಕರ್ತರು ನಾವು ಸೇರಿ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸುವಂಥದ್ದಷ್ಟೇ ನಮ್ಮ ಮುಂದಿರ್ತಕ್ಕಂಥ ಸವಾಲು, ನಮ್ಮ ಮುಂದಿರ್ತಕ್ಕಂಥ ನೋಟ. ಸ್ವಾಭಾವಿಕವಾಗಿ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ನನ್ನ ಜನರ ಅವಿನಾಭಾವ ಸಂಬಂಧ, ನಾನು 10 ವರ್ಷಗಳಲ್ಲಿ ಮಾಡಿದಂಥ ಅಭಿವೃದ್ಧಿ ಬಹುಶಃ ಇತಿಹಾಸದಲ್ಲಿ ಯಾರೂ ಕೂಡ ಮಾಡಿಲ್ಲ. ಇದೆಲ್ಲವನ್ನು ಕೂಡ ಇವತ್ತು ನೋಡ್ತಾ ಇದ್ದಾರೆ. ಯಾವಾಗಲೂ ನಾವು ಜೊತೆಯಲ್ಲಿದ್ದಾಗ ಆ ವ್ಯಕ್ತಿಯ ಮಹತ್ವ ಗೊತ್ತಾಗಲ್ಲ. ಆ ವ್ಯಕ್ತಿ ನಮ್ಮಿಂದ ದೂರ ಆದಾಗ, ಅವರು ನಮ್ಮಿಂದ ದೂರ ಆದಾಗ ಆ ವ್ಯಕ್ತಿಯ ಮಹತ್ವ ಗೊತ್ತಾಗ್ತದೆ. ಆ ಒಂದು ಇವತ್ತು ಆ ಪರಿಸ್ಥಿತಿ ನಮ್ಮ ಕ್ಷೇತ್ರದಲ್ಲಿ 10 ತಿಂಗಳಲ್ಲಿ ಅವ್ರು ನೋಡ್ತಾ ಇದ್ದಾರೆ. ಏನು ಕಳ್ಕೊಂಡಿದ್ದಾರೆ, ಯಾವ ವಸ್ತುವನ್ನು ಕಳ್ಕೊಂಡಿದ್ದಾರೆ ಅನ್ನೋವಂಥದ್ದು ಅವ್ರ ಗಮನದಲ್ಲಿದೆ. ಅವರು ಇವತ್ತು ಹೃದಯಪೂರ್ವಕವಾಗಿ ನನ್ನನ್ನು ಬೆಂಬಲಿಸಬೇಕು ಮತ್ತು ನನಗೊಂದು ಅವಕಾಶವನ್ನು, ಜನರ ಸೇವೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಬೇಕು ಅಂತ ಅವರೆಲ್ಲ ತೀರ್ಮಾನವನ್ನು ಮಾಡಿದ್ದಾರೆ. ಸ್ವಾಭಾವಿಕ. ಪಾಪ ನಾನು ನೋಡಿದೆ, ಕೆಲವರು ಬಾಳೆಹಣ್ಣಲ್ಲಿ ಕೂಡ ಬರೆದು ಅವರ ಹರಕೆಯನ್ನು, ಅನೇಕರು ಏನೆಲ್ಲ ಪೂಜೆಗಳನ್ನು, ಅಭಿಷೇಕಗಳನ್ನು ಮಾಡಿಸಿ ನನಗೆ ಫೋಟೋಗಳೆಲ್ಲ ಕಳಿಸ್ತಾ ಇದ್ದಾರೆ. ನಾನು ಅವರಿಗೆ ಕೋಟಿ ಕೋಟಿ ನಮನಗಳನ್ನು ಅವರಿಗೆ ಅರ್ಪಿಸ್ತೇನೆ. ಅವರ ಪ್ರೀತಿ, ಅವರ ಒಂದು ನಂಬಿಕೆ, ಅವರ ವಿಶ್ವಾಸವನ್ನು ಪಡೆದಿರ್ತಕ್ಕಂಥ ನಾನು ನಿಜವಾಗಿಯೂ ಧನ್ಯ ಅಂತ ನಾನು ಹೇಳ್ತೇನೆ. ನಾನು ನನ್ನ ಉಸಿರಿರೋವರೆಗೂ ಕೂಡ ಈ ಭಾಗದ, ಈ ಜಿಲ್ಲೆಯ, ಈ ರಾಜ್ಯದ ಜನರ ಸೇವೆ ಮಾಡಲಿಕ್ಕೇ ಈ ಜೀವ ಇರುತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಗೊತ್ತಿಲ್ಲ, ಹೈಕಮಾಂಡ್ ನಿರ್ಧಾರ ಆಗಿದ್ದಿದ್ರೆ ಪ್ರಕಟ ಆಗಿಬಿಟ್ಟಿರೋದು. ಇನ್ನೂ ನಿರ್ಧಾರ ಆಗಿಲ್ಲ ಅಂತ ಕಾಣ್ತದೆ. ನಿರ್ಧಾರ ಆದಮೇಲೆ ಪ್ರಕಟಿಸ್ತಾರೆ. ಪ್ರಕಟಣೆ ಮಾಡಿದಾಗ ಯಾರು ಅಭ್ಯರ್ಥಿ ಅಂತ ನಿಮಗೆ ಗೊತ್ತಾಯ್ತು. ಥ್ಯಾಂಕ್ ಯು.